Hello friends, welcome to our YouTube channel Civil with Sudhir. Myself Sudhir Jirobe. So this is the previous year classes on GATE, ESE, KPS, CAE and SSC JEE. Previously asked question on the subject structural analysis. And this is a class 8. If you have not watched any classes from our YouTube channel, in the I button I have given the playlist link. You can watch all videos and you will get the desired knowledge from our videos. Okay, so today's class we are continuing some more problems on 3-hinge arches. Right, previous class also we have solved 3-hinge arches problems, that is very important, and today's class also we are solving some 3-hinge important problems that is asked in the GATE and ISE. Right, so now if you have not joined our Telegram channel Civil with Sudhir, in the description box I have given the link. You can join from there. More than 4,000 people already joined there, so that you can also join, because if any news regarding the PWD or any exam, ಯಾವುದೇ ತರ ಎಕ್ಸಾಮ್ಸ್ ಇದ್ರು ನಾನು ಅಲ್ಲಿ ನಿಮಗೆ ಫಸ್ಟ್ ಮೆಸೇಜ್ ಅಲ್ಲಿ ಕೊಡ್ತೀನಿ. ರೈಟ್, ಸ್ಟಾರ್ಟ್ ಮಾಡೋಣ. ಸೊ ಟುಡೇಸ್ ಫಸ್ಟ್ ಕ್ವೆಶ್ಚನ್: ಎ ಪ್ಯಾರಾಬೋಲಿಕ್ ಆರ್ಚ್ ಸಿಮೆಟ್ರಿಕಲ್ ವಿತ್ ಹಿಂಜ್ at center and ends are carries a point load at ಇದು P at distance x from the left support. ಇದು P ಅಂತ ಇದೆ. ರೈಟ್, ಇದು P, ಸ್ವಲ್ಪ ಸ್ಪೇಸ್ ಇರಬೇಕಿತ್ತು. ಈಗ ನೋಡಿ, ಸಿಂಪಲ್ ಆಗಿ ಹೇಳೋದಂದ್ರೆ ಎ ಪ್ಯಾರಾಬೋಲಿಕ್ ಆರ್ ಸಿಮೆಟ್ರಿಕಲ್ ವಿತ್ ಹಿಂಜ್ ಅಟ್ ಸೆಂಟರ್ ಅಂಡ್ ಎಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ನಾನು ಡ್ರಾ ಮಾಡಿದ್ರೆ ಸೊ ಈ ತರ ಬರುತ್ತೆ, ಈ ತರ ಬರುತ್ತೆ. ಸಿಮೆಟ್ರಿಕಲ್ ವಿತ್ ಹಿಂಜ್ ಅಟ್ ಸೆಂಟರ್ ಅಂಡ್ ಎಂಡ್ಸ್, ಸಿಮೆಟ್ರಿಕಲ್ ಇದೆ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ನೋಡಿ, P at a distance x from the left support. P at a distance x from the support. P at a distance x from the left support ಅಂತ ಹೇಳ್ತಾ ಇದ್ದಾರೆ, x ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ P ಅಂತ ಕೊಟ್ಟಿದ್ದಾರೆ ಫ್ರಮ್ x ಡಿಸ್ಟೆನ್ಸ್, ಎಲ್ಲಿಂದ ಇಲ್ಲಿಗೆ ಈ ತರ ಇದೆ, ಇದು x ಇದೆ, ಈ ತರ ಕೊಟ್ಟಿದ್ದಾರೆ. ಸೊ arch has a span of 20 meter and rise is 5 meter. ಸೊ ಇದು 20 ಮೀಟರ್ ಇದೆ, ಆಮೇಲೆ ಇದು ಬಂದ್ಬಿಟ್ಟು 5 ಮೀಟರ್ ಇದೆ, ಗೊತ್ತಾಯ್ತಾ? ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ದ ಲೆಫ್ಟ್ ಹಿಂಜ್ ರಿಯಾಕ್ಷನ್ ಇನ್ಕ್ಲೈನ್ಡ್ ವಿತ್ ಎ ಸ್ಲೋಪ್ ಆಫ್ 3 ವರ್ಟಿಕಲ್ ಟು 2 ಹಾರಿಜಾಂಟಲ್. ಲೆಫ್ಟ್ ಹಿಂಜ್ ಅಂತ ಹೇಳ್ತಾ ಇರೋದು, ಲೆಫ್ಟ್ ಹಿಂಜ್ ರಿಯಾಕ್ಷನ್ ಇನ್ಕ್ಲೈನ್ಡ್. ಇಲ್ಲಿ ಏನ್ ಮಾಡಿದ್ದಾರೆ, ರಿಯಾಕ್ಷನ್ ಕೊಟ್ಟಿದ್ದಾರೆ ವರ್ಟಿಕಲ್ 3 ವರ್ಟಿಕಲ್ ಟು 2 ಹಾರಿಜಾಂಟಲ್. 3 ವರ್ಟಿಕಲ್ ಟು 2 ಹಾರಿಜಾಂಟಲ್. ಸೊ ಇದು ಸ್ಲೋಪ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಗಿವನ್ ಸ್ಲೋಪ್. ನೌ ವಾಟ್ the value we required, what we have to calculate the x value, right? So ಇದು ಹಿಂಜ್ ಇದೆ ಅಂತ ತಿಳ್ಕೊಳ್ಳೋಣ, ಇದು ಹಿಂಜ್ ಇದೆ ಅಂತ ಹೇಳ್ತಾ ಇರೋದು, ದಿಸ್ ಇಸ್ ಹಿಂಜ್. ಸೊ ಹಿಂಜ್ ಸಪೋರ್ಟ್. ಸೊ ಈಗ ನೋಡಿ, ಸಿಂಪಲ್ ಆಗಿ ಹೇಳೋದೇನಂತಂದ್ರೆ, ನೀವು ಆರಾಮಾಗಿ ಫಸ್ಟ್ ವರ್ಟಿಕಲ್ ರಿಯಾಕ್ಷನ್ ಎಟ್ ಎ ಪಾಯಿಂಟ್ ನ ಮಾಡ್ಬೋದು. ಒಂದು ನಿಮಿಷ ನೋಡಿ, 3 ಇದಾಯ್ತಾ. ಈಗ ಸಾಲ್ವ್ ಯಾವ ತರ ಮಾಡಬೇಕು, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಸಿಂಪಲ್ ಆಗಿ ಹೇಳೋದೇನಂದ್ರೆ, ಫಸ್ಟ್ ವರ್ಟಿಕಲ್ ರಿಯಾಕ್ಷನ್ ಏನಾಗುತ್ತೆ, ವರ್ಟಿಕಲ್ ರಿಯಾಕ್ಷನ್ ಸೊ ವರ್ಟಿಕಲ್ ರಿಯಾಕ್ಷನ್ ಏನಾಗುತ್ತೆ ಎಟ್ ಎ ಏನಾಗುತ್ತೆ, ಆರ್ ಎ ಈಕ್ವಲ್ಸ್ ಏನಾಗುತ್ತೆ, ಪಿ ಇಂಟು 20. ಇದನ್ನ ನಾನು ಎ ಪಾಯಿಂಟ್ ಅಂತ ಕೊಡ್ತೀನಿ, ಇದು ಬಿ ಅಂತ ಕೊಡ್ತೀನಿ, ಇದನ್ನ ಸಿ ಅಂತ ಕೊಡ್ತೀನಿ, ಗ್ರೌಂಡ್ ಪಾಯಿಂಟ್. So vertical reaction at A, so RA into P ಏನಿದೆ ಇದು ಮೈನಸ್ ಆಫ್ 20, ಇದು ಟೋಟಲ್ 20 ಇದೆ ತಾನೆ, ಇದು ನೋಡಿ, ಇದು 20 ಇದೆ. ಸೊ 20 ಮೈನಸ್ ಆಫ್ ಎಕ್ಸ್, ಯಾಕಂದ್ರೆ ಇದು ಎಕ್ಸ್ ಡಿಸ್ಟೆನ್ಸ್ ಇದೆ, ಇದು ಈ ಡಿಸ್ಟೆನ್ಸ್ ಎಕ್ಸ್ ಇದೆ. 20 ಮೈನಸ್ ಆಫ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 20 ಆಗುತ್ತೆ. ರೈಟ್, ಇದು ವರ್ಟಿಕಲ್ ರಿಯಾಕ್ಷನ್ ಅಟ್ ಎ ಆಯ್ತು. ಸೊ ಹಾರಿಜಾಂಟಲ್ ಥ್ರಸ್ಟ್ ಯಾವ ತರ ಮಾಡ್ತೀರಾ, horizontal thrust. Horizontal thrust ಯಾವ ತರ ಬರಿಬಹುದು, H equals to RB into 10
ಆರ್ ಬಿ ಇಂಟು 10, ಆರ್ ಬಿ ಅಂದ್ರೆ ಇಲ್ಲಿ ಆರ್ ಬಿ ಇಂಟು 10 ಎಕ್ಸಾಕ್ಟ್ಲಿ ಸೆಂಟರ್ ಹಾರಿಜಾಂಟಲ್ ತರಷ್ಟು, ಆರ್ ಬಿ ಇಂಟು 10 ಡಿವೈಡೆಡ್ ಬೈ 5. ಸೊ ಎಷ್ಟಾಯ್ತು ಇದು 2 ಟೈಮ್ಸ್ ಆಫ್ ಆರ್ ಬಿ ಆಯ್ತು. ಸೊ ಎಚ್ ಈಕ್ವಲ್ಸ್ ಟು 2 ಇಂಟು ಪಿ ಇಂಟು ಎಕ್ಸ್, 2 ಇಂಟು ಪಿ ಇಂಟು ಎಕ್ಸ್ ಡಿವೈಡೆಡ್ ಬೈ 20 ಆಯ್ತಾ. ಸೊ ಪಿ ಎಕ್ಸ್ ಬೈ 10, ಪಿ ಎಕ್ಸ್ ಬೈ 10 ಆಯ್ತು. ಸೊ ಪಿ ಎಕ್ಸ್ ಬೈ 10 ಆಯ್ತು. ಸೊ ಇವಾಗ ನಾನೇನು ಬರಿಬೋದು ಇದಕ್ಕೆ, ಸೊ ಗಿವನ್ that the left hinge reaction, left hinge reaction ಏನಾಯ್ತು, ಲೆಫ್ಟ್ ಹಿಂಜ್ ರಿಯಾಕ್ಷನ್ ಈಸ್ ಇನ್ಕ್ಲೈನ್ಡ್. ಸೊ ಇನ್ಕ್ಲೈನ್ಡ್ ಕೊಟ್ಟಿದ್ದಾರೆ, ಮತ್ತೆ 3 ವರ್ಟಿಕಲ್ 2 ಹಾರಿಜಾಂಟಲ್ ಅಂತ ಕೊಟ್ಟಿದ್ದಾರೆ ಆಯ್ತಾ. ಇನ್ಕ್ಲೈನ್ಡ್ ವಿತ್ ಸ್ಲೋಪ್ of 3 vertical 2 horizontal, right? ಒಂದು ನಿಮಿಷ, 2 vertical 1 horizontal, ವಿತ್ ಎ ಸ್ಲೋಪ್ ಆಫ್ 2 vertical to 1 horizontal ಅಂತ ಈ ಸರ ಕೊಟ್ಟಿದ್ದಾರೆ. 3 vertical 2 horizontal. ಓಕೆ, ಕನ್ಫ್ಯೂಷನ್ ಅನ್ಬೇಡ, ಆ ಕಡೆಯಿಂದ ಈ ಕಡೆ ನೋಡೋಷ್ಟರಲ್ಲಿ ಕನ್ಫ್ಯೂಸ್ ಏನಂತಂದ್ರೆ ಅದರಲ್ಲಿ ವ್ಯಾಲ್ಯೂಸ್ ಅಲ್ಲಿ ಚೇಂಜ್ ಆಗ್ತಾ ಇದೆ. ಸೊ ಈಗ ನಾವೇನು ಅಂತ ಬರೀಬಹುದು, ಇದು 2 ಟೈಮ್ಸ್ ಆಫ್ ಆರ್ ಎ, ಇಲ್ಲಿ ನೋಡ್ಬೋದು ನೀವು 2 ಟೈಮ್ಸ್ ಆಫ್ ಆರ್ ಎ ಈಕ್ವಲ್ಸ್ ಟು 3 ಟೈಮ್ಸ್ ಆಫ್ ಎಚ್, 3 ಟೈಮ್ಸ್ ಆಫ್ ಎಚ್. ಒಂದು ನಿಮಿಷ ವೇಟ್ ಮಾಡಿ, ಚೆಕ್ ಮಾಡೋಣ ಏನ್ ಇಲ್ಲಿ ಕ್ವಶನ್ ಅಲ್ಲಿ. ಸ್ಲೋಪ್ ಆಫ್ 3 ವರ್ಟಿಕಲ್ ಟು 2 ಹಾರಿಜಾಂಟಲ್ ಕರೆಕ್ಟ್ ಆಗಿದೆ. ಓಕೆ, ಸೊ ಇವಾಗ ನೋಡಿ, ಸೊ 2, ಒಂದು ನಿಮಿಷ, reaction is inclined with the slope of 2 vertical 1 horizontal. 1 ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ. ಒಂದು ನಿಮಿಷ ಕ್ವಶನ್ ಇನ್ನೊಂದ್ಸಲ ನಾನು ಚೆಕ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಸ್ಟೂಡೆಂಟ್ಸ್, ಸೊ ಇದು ಏನಂತಂದ್ರೆ ಇಲ್ಲಿ ಏನು ಬರ್ದಿದ್ದಾರಲ್ಲ, 2 ವರ್ಟಿಕಲ್ 3 ಹಾರಿಜಾಂಟಲ್, 2 ವರ್ಟಿಕಲ್ 3 ಹಾರಿಜಾಂಟಲ್ ಬರಬೇಕಿತ್ತು. ಸೊ ಅಲ್ಲಿ ಸ್ವಲ್ಪ ಕ್ವಶನ್ ಅಲ್ಲಿ ಇದಾಗ್ಬಿಟ್ಟಿದೆ. ಸೊ ಇವಾಗ ಕರೆಕ್ಟ್ ಆಯ್ತು, 2 ವರ್ಟಿಕಲ್ 3 ಹಾರಿಜಾಂಟಲ್, 2 ವರ್ಟಿಕಲ್ ಅಂಡ್ 3 ಹಾರಿಜಾಂಟಲ್. ಸೊ ಇದನ್ನ ಈ ತರ ನೀವು ಬರೆದಾಗ ನೆಕ್ಸ್ಟ್ ಯಾವ ತರ ಬರಿಬಹುದು, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಸೊ 2 ಇಂಟು ಆರ್ ಏನಿದೆ ಪಿ, ಆರ್ ಏನಿದೆ ಪಿ 20 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 20. ಸೊ ಆಮೇಲೆ 3 ಇಂಟು ಎಚ್, ಎಚ್ ಏನಿದೆ ಪಿ ಇಂಟು ಎಕ್ಸ್ ಬೈ 10 ಇದೆ. ಸೊ ಅವಾಗ ಏನಾಗುತ್ತೆ 20 ಮೈನಸ್ ಎಕ್ಸ್, 20 minus x equals to 3x ಆಯ್ತಾ. ಸೊ x equals to ಎಷ್ಟಾಗುತ್ತೆ 5 ಮೀಟರ್ ಆಗುತ್ತೆ, ಗೊತ್ತಾಯ್ತಾ. ಸೊ ಇದು ಇಷ್ಟು ಸಿಂಪಲ್ ಆಗಿದೆ, ಬಟ್ ನೀವು ರಿಯಾಕ್ಷನ್ ಎಚ್ ಬಿ ಇವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ ಬಂದ್ರೆ ಇದು ಆರಾಮಾಗಿ ಈಸಿ ಇರುತ್ತೆ. ಸೊ ವಾಟ್ ಇಸ್ ದ ಆನ್ಸರ್, x ಈಕ್ವಲ್ ಟು 5 ಮೀಟರ್, ಗೊತ್ತಾಯ್ತಾ. x is 5 meter. Next question. A 3-hinge arch as shown in the figure is a quarter of a circle if the vertical and horizontal component of reaction at A are equal. ಈ ಪಾಯಿಂಟ್ ಅಲ್ಲಿ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಈಕ್ವಲ್ ಇದೆ, ಅಂದ್ರೆ V equals to horizontal is equal to vertical ಅಂತ ಕೊಟ್ಟಿದ್ದಾರೆ. The value of theta, so ಈ theta ವ್ಯಾಲ್ಯೂ ಅವ್ರು ಕೇಳ್ತಾ ಇದ್ದಾರೆ, ರೈಟ್. ಸೊ ದ theta ವ್ಯಾಲ್ಯೂ ಅವರು ಕೇಳ್ತಾ ಇದ್ದಾರೆ. ಸೊ
ಸೊ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡಬಹುದು, ಈ ಪಿ ಪಾಯಿಂಟ್ ಅಲ್ಲಿ ಎಕ್ಸಾಕ್ಟ್ಲಿ ಸೆಂಟರ್ ಅಲ್ಲಿ ಇಲ್ಲೊಂದು ಹಿಂಜ್ ಇದೆ, ರೈಟ್. ಸೊ ನಾವು ನಮ್ಗೆ ಕ್ಯಾಲ್ಕುಲೇಟ್ ಮಾಡೋದೇನಿದೆ, ಇದ್ರದ್ದು ಆಂಗಲ್ ಕ್ಯಾಲ್ಕುಲೇಟ್ ಮಾಡಬೇಕು. ವರ್ಟಿಕಲ್ ಇಸ್ ಈಕ್ವಲ್ ಟು ಹಾರಿಜಾಂಟಲ್ ಅಂತ ಕೊಟ್ಟಿದ್ದಾರೆ, ರೈಟ್. ಸೊ ಇವಾಗ ನಾವು ಸಿಂಪಲ್ ಆಗಿ ಏನ್ ಮಾಡಬೇಕು, ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ನಾನು ಇಲ್ಲಿ ಈ ತರ ಡಾಟೆಡ್ ನ ಕಂಟಿನ್ಯೂಷನ್ ಪಾರ್ಟ್ ಮಾಡ್ಕೋತೀನಿ ಇಲ್ಲಿ. ಸೊ ಈ ತರ ಮಾಡಿದಾಗ ಇಲ್ಲೊಂದು ಬರುತ್ತೆ. ಸೊ ಇದನ್ನ ನಾನು ಏನಂತ ಬರಿತೀನಿ ಅಂದ್ರೆ, ರೈಟ್, ಇದನ್ನ ನಾನು ಆರ್ ಕಾಸ್ ಥೀಟಾ ಅಂತ ಬರಿತೀನಿ ಫಸ್ಟಿಗೆ. ಇದನ್ನ ಈ ತರ ನಾನು ಬರ್ಕೊಂಡ್ಬಿಟ್ಟೆ, ಅರ್ಥ ಆಯ್ತಾ. ಅದಾದ್ಮೇಲೆ ವರ್ಟಿಕಲ್ ಈಸ್ ಈಕ್ವಲ್ ಟು ಹಾರಿಜಾಂಟಲ್ ಇವೆರಡು ಪಾಯಿಂಟ್ ಬರ್ಬಿಟ್ಟೆ, ರೈಟ್. ಸೊ ಗಿವನ್ ಏನಿದೆ ಇಲ್ಲಿ ನೆಕ್ಸ್ಟ್ ಬರಿತೀನಿ ನೋಡಿ. ಸ್ಕೆಚ್ ಅಂತೂ ಬೇಕಾಗಿಲ್ಲ, ಸ್ಕೆಚ್ ನೀವು ಅದೇ ನೋಡ್ಕೊಳ್ಳಿ. ಗಿವನ್ ಈಕ್ವಲ್ಸ್ ಟು ಎಚ್ ಎ ಈಕ್ವಲ್ಸ್ ಟು ಆರ್ ಎ, ಅದೇ ಹಾರಿಜಾಂಟಲ್ ಈಸ್ ಈಕ್ವಲ್ ಟು ವರ್ಟಿಕಲ್ ಅಂತ ಹೇಳ್ಬೋದು. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಮೂಮೆಂಟ್ ಅಟ್ ಬಿ ನಾನೇನ್ ಮಾಡ್ತೀನಿ, ರೈಟ್, 0 ತಗೋತೀನಿ. ಎಲ್ಲಿಂದ ತಗೋಬೇಕಂದ್ರೆ ಅದು ಟಾಪ್ ಇಂದ, ಫ್ರಮ್ ಟಾಪ್. ಸೊ ಈಗ ಸ್ಕೆಚ್ ನೋಡಿ ಒಂದ್ಸಲ ಗೊತ್ತಾಗುತ್ತೆ. ಮೂಮೆಂಟ್ ಎಟ್ ಯಾವುದು, ಬಿ ನ 0 ಮಾಡಿದೀನಿ ನಾನು. ಮೂಮೆಂಟ್ ಎಟ್ ಬಿ 0 ಮಾಡಿದೀನಿ. ಬಿ ಪಾಯಿಂಟ್ ಯಾವುದು, ಇದೇ ಪಾಯಿಂಟ್. ಸೊ ಇದು ಬಿ ಪಾಯಿಂಟ್. ಸೊ ಇದು ಟಾಪ್ ಇಂದ ನಾನು 0 ಮಾಡಿದೀನಿ. ಸೊ ಇವಾಗ ಏನಾಗುತ್ತೆ, ಇದಂತೂ ರೇಡಿಯಸ್ ಇದೆ. ಸೊ ಆರ್ ಎ ಇಂಟು ಆರ್ ಕಾಸ್ ಥೀಟಾ ಏನಾಗುತ್ತೆ ಇವಾಗ, ಆರ್ ಎ ಆಯ್ತಾ, ಆರ್ ಎ ಇಂಟು ಆರ್ ಕಾಸ್ ಥೀಟಾ. ನೋಡಿ ಇಲ್ಲಿ ಆರ್ ಕಾಸ್ ಥೀಟಾ ಇಲ್ಲಿದೆ, ಆರ್ ಎ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ದಿಸ್ ಈಸ್ ಆರ್ ಎ, ರೈಟ್, ದಿಸ್ ಈಸ್ ಆರ್. ಸೊ ದಿಸ್ ಈಸ್ ಆರ್ ಸಿ. ಸೊ ಇದು ಆರ್ ಸಿ. ಆರ್ ಎ ಇಂಟು ಆರ್ ಕಾಸ್ ಥೀಟಾ ಪ್ಲಸ್ ಎಚ್ ಎ ಇಂಟು ಎಚ್ ಎಲ್ ಬರುತ್ತೆ, ಇಲ್ಲಿ ಬರುತ್ತೆ, ಎಚ್ ಎ ಇಂಟು ಆರ್, ಎಚ್ ಎ ಇಂಟು ಆರ್ 1 ಮೈನಸ್ ಸೈನ್ ಥೀಟಾ ಬರುತ್ತೆ, ರೈಟ್. ಇಲ್ಲಿ ಬರಿತೀನಿ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಇವಾಗ. ಆರ್ ಎ ಇಂಟು ಆರ್ ಸೈನ್ ಥೀಟಾ ಗೊತ್ತಾಯ್ತಾ, ಪ್ಲಸ್ ಎಚ್ ಎ ಇಂಟು ಆರ್ 1 ಮೈನಸ್ ಸೈನ್ ಥೀಟಾ ಈಕ್ವಲ್ಸ್ ಟು 0 ಆಯ್ತಾ. ಸೊ ಇವಾಗ ಆರ್ ಏನಾಗುತ್ತೆ, ಎಚ್ ಎ ಇಂಟು ಆರ್ ಕಾಸ್ ಥೀಟಾ ಪ್ಲಸ್ ಎಚ್ ಎ ಇಂಟು ಆರ್ 1 ಮೈನಸ್ ಸೈನ್ ಥೀಟಾ ಈಕ್ವಲ್ಸ್ ಟು 0 ಆಗುತ್ತೆ. ಆರ್ ಎನ ಎಚ್ ಎ, ಆರ್ ಸೈನ್ ಥೀಟಾನ ಕಾಸ್ ಥೀಟಾ. ಇಲ್ಲಿ ನೋಡ್ಬೋದು ನೀವು, ಈ ಸ್ಕೆಚ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಟ್ರಯಾಂಗಲ್ ನ ಏನ್ ತೋತೀವಲ್ಲ ಅದ್ರ ಮೇಲೆ ಡಿಪೆಂಡ್ಸ್ ಇದೆ. ಇದಾಯ್ತಾ. ಈಗ ನೆಕ್ಸ್ಟ್ ಏನ್ ಬರಿಬಹುದು ನಾನು, ಕಾಸ್ ಥೀಟಾ ಪ್ಲಸ್ 1 ಮೈನಸ್ ಸೈನ್ ಥೀಟಾ ಈಕ್ವಲ್ಸ್ ಟು ಏನಾಗುತ್ತೆ, 0 ಅಂತ ಬರಿತೀನಿ. ನೆಕ್ಸ್ಟ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಏನಾಗುತ್ತೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ವ್ಯಾಲ್ಯೂ ಏನಾಗುತ್ತೆ ಹೇಳಿ, 1 ಆಗುತ್ತೆ. ಅದಾದ್ಮೇಲೆ ಸೈನ್ ಥೀಟಾ ಮೈನಸ್ ಆಫ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್, ಇದ್ರ ವ್ಯಾಲ್ಯೂ ಏನಾಗುತ್ತೆ, ಇದು 1 ಆಗುತ್ತೆ. ಸೊ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಆಫ್ 2 ಸೈನ್ ಥೀಟಾ ಕಾಸ್ ಥೀಟಾ ಈಕ್ವಲ್ಸ್ ಟು 1. ಸೊ 1 minus sine 2 theta equals 1. 1 minus sine 2 theta equals 1. Then sine 2 theta equals to 0 ಆಯ್ತು. Sine 2 theta equals to 0. Now 2 theta equals to 0 or 180 degree. ಗೊತ್ತಾಯ್ತಾ. ಸೊ theta ಏನಾಗುತ್ತೆ, 0 ಡಿಗ್ರಿ ಆರ್ 90 ಡಿಗ್ರಿ. ಗೊತ್ತಾಯ್ತಾ. ಇಷ್ಟು ಸಿಂಪಲ್ ಆಗಿದೆ. ಬಟ್ ನಿಮ್ಗೆ ಏನಂತಂದ್ರೆ ಅದರ ಫಾರ್ಮುಲಾ ಗೊತ್ತಿರಬೇಕು. ಎಚ್ ಎ ಆರ್ ಕಾಸ್ ಥೀಟಾ ಪ್ಲಸ್ ಎಚ್ ಎ ಇಂಟು ಆರ್ 1 ಮೈನಸ್ ಸೈನ್ ಥೀಟಾ. ಇದನ್ನ ನಾವು ಪುಟ್ ಮಾಡ್ಕೊಂಡು ಹೋದಾಗ ಈ ತರ ನಾವು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ನೌ ದಿಸ್ ಗಿವನ್ ಕ್ವಶನ್? ವಾಟ್ ಇಸ್ ದ ಆನ್ಸರ್ ನೌ? ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. D is the answer because the answer it will come either 0 or 90 degree. Okay, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. A 3-hinge parabolic arch ABC has a span of 20 meter. 3-hinge parabolic arch. ಬೇಗ ಸ್ಕೆಚ್ ಹಾಕ್ಬಿಡೋಣ, ಅಂದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲೊಂದು
ಸೊ 3 ಇಂಚ್ ಆರ್ಚ್ ಇದೆ. ಇದು ಎ ಬಿ ಸಿ ಅಂತ ಕೊಡ್ತೀನಿ. ಇದಕ್ಕೆ ಇದು ಎ, ಇದು ಬಿ, ಆಮೇಲೆ ಇದು ಸಿ. ಒಂದು ನಿಮಿಷ, ಸಿ ಇಲ್ಲಿ ಸೈಡಿಗೆ ಬರ್ತೀನಿ. ಎ ಬಿ ಸಿ, ಆಮೇಲೆ ಏನಿದೆ, ಎ ಬಿ ಸಿ has a span of 20 meter and a central rise of 4 meter, has a span 20 meter. So this is a 20 meter span. So what is the rise? Rise is 5 meter. Rise ಎಷ್ಟಿದೆ? 5 meter ಇದೆ. So rise 5 meter ಆದ್ಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡೋಣ. A train of 2 point loads of 20 kN and 10 kN 5 meter apart crosses the arch from the left to right with a 20 kN load leading. The maximum thrust induced at the support. Maximum thrust ಅಲ್ಲಿ ಯಾವ ತರ ಆಗುತ್ತೆ ಅಂತ ಕೇಳ್ತಾ ಇರೋದು, ಗೊತ್ತಾ? ಸೊ ಮ್ಯಾಕ್ಸಿಮಮ್ ಥ್ರಸ್ಟ್ ಎಷ್ಟಾಗುತ್ತೆ ಅಂತ ಕೇಳ್ತಾ ಇರೋದು. ಮ್ಯಾಕ್ಸಿಮಮ್ ಥ್ರಸ್ಟ್ ಎಷ್ಟಿದೆ ಅಂತ ಕೇಳ್ತಾ ಇರೋದು, ಆಯ್ತಾ? ನೋಡಿ, ಆರಾಮಾಗಿ ಮಾಡ್ಬೋದು ಇದನ್ನ, ಏನು ಇಲ್ಲ. ಇದು 20 kN ಇದೆ. ಆಮೇಲೆ ಇಲ್ಲೊಂದು ಲೋಡ್ ಇದೆ. ಸೊ ಈ ಲೋಡ್ ಎಷ್ಟಿದೆ? ಇದು 10 kN ಇದೆ. ಸೊ 10 kN ಇದೆ. ಇವ್ರದ್ದು ಡಿಸ್ಟೆನ್ಸ್ ಎಷ್ಟಿದೆ? ಇದು 5 ಮೀಟರ್. ಸೊ ಇದು ಸ್ಟ್ರೇಟ್ ಆಗಿ ಈ ತರ ಇದೆ. ಸೊ ಇದು 20 kN, ಇದು 5 ಮೀಟರ್, ಇದು ಲೆಂತ್. ಸೊ ಇವಾಗ ಕ್ಯಾಲ್ಕುಲೇಟ್ ಯಾವ ತರ ಮಾಡಬೇಕು? ಸಿಂಪಲ್ ಆಗಿ ನೋಡ್ಬಿಡಿ. ಸೊ ಏನಂತಂದ್ರೆ ಇದ್ರದ್ದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನ ಯಾವ ತರ ಮಾಡ್ಬೋದು? ಆರ್ಡಿನೇಟ್ ನ ಕ್ಯಾಲ್ಕುಲೇಟ್ ಮಾಡೋದು. ಇಲ್ಲಿ ನೋಡಿ, ಆರ್ಡಿನೇಟ್ ಬೇಗ ಹೇಳ್ತೀನಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಆರ್ಡಿನೇಟ್ ಆಫ್ ದ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ at a distance of 5 meter from A, ಆಯ್ತಾ? ಸೊ ಅದಕ್ಕೆ ನಾವು ಯಾವ ತರ ಬರಿಬಹುದು ಅಂತಂದ್ರೆ 5/10. 10 ಯಾವುದು? ಇದು ಈ ಡಿಸ್ಟೆನ್ಸ್, ಆಮೇಲೆ ಇದನ್ನು 10. ಸೊ 5/10 ಇಂಟು L/4H ಎಷ್ಟಾಯ್ತು ಇದು? ಸೊ ಇದನ್ನ ನಾವು 1/2 ಇಂಟು 20 ಡಿವೈಡೆಡ್ ಬೈ 4 ಇಂಟು 5. 4 ಇಂಟು 5, ಒಂದು ನಿಮಿಷ, ಸ್ವಲ್ಪ ಇದಾಗ್ಬಿಟ್ಟು, ಹಾಫ್ ಇಂಟು 20 ಡಿವೈಡೆಡ್ ಬೈ 4 ಇಂಟು 4, ಆಯ್ತಾ? 4 ಇಂಟು 4. ರೈಸ್ ಎಷ್ಟು ಕೊಟ್ಟಿದ್ದಾರೆ? ಒಂದು ನಿಮಿಷ. ಸೊ ರೈಸ್ ಎಷ್ಟು ಕೊಟ್ಟಿದ್ದಾರೆ ನೋಡೋಣ. ರೈಸ್ 5 ಮೀಟರ್ ಇದೆಯಲ್ಲ, ಸಾರಿ, ಸೆಂಟ್ರಲ್ ರೈಸ್ 4 ಮೀಟರ್ ಇದೆ. ನಾನು 5 ಮೀಟರ್ ಅಂತ ಬರ್ಕೊಂಡಿದ್ದೀನಿ. ಸೊ ದಿಸ್ ಈಸ್ 4 ಮೀಟರ್. ಸೊ ಸೆಂಟ್ರಲ್ ರೈಸ್ 4 ಇದೆ. 4 ಇಂಟು 4. Now what is the answer for this one? 0.625. 0.625. Now ಈಗ ಬೇರೆದಕ್ಕೆ ಆಲ್ಸೋ ಇನ್ನೊಂದು ಈ ತರ ಬರೀಬಹುದು. L/4H 20 ಡಿವೈಡೆಡ್ ಬೈ 4 ಇಂಟು 4, 1.25 ಆಗುತ್ತೆ. 1.25 ಆಗುತ್ತೆ. ಇದು 0.625. ಇದು ಆಯ್ತು. ಇವಾಗ ಇವೆರಡು ಆಯ್ತಾ? ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಇವಾಗ ಡಯಾಗ್ರಾಮ್ ಡ್ರಾ ಮಾಡ್ತೀನಿ ಸಿಂಪಲ್ ಆಗಿ. ಸೊ ಇಲ್ಲಿ 0 ಇದೆ. ಸೊ ಈ ಪಾಯಿಂಟ್ ಅಲ್ಲಿ ಎಷ್ಟಿದೆ? 0.625 ಇದೆ. ಇಲ್ಲಿ 1, 2 ಇದೆ. ಸೊ ಈ ತರ ಬರುತ್ತೆ. ಇದು ಎಷ್ಟಿದೆ ಅಂತಂದ್ರೆ 0.625. ಇದು ಎಷ್ಟಿದೆ? 1.25. ಸೊ ಇದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್. ಸೊ ಇದು ಎಷ್ಟಿದೆ? ಇದು 10 ಮೀಟರ್. ಸೊ ಇದನ್ನು 10 ಮೀಟರ್. ಗೊತ್ತಾಯ್ತಾ? ಇವೆರಡು ಆಯ್ತು. ಸೊ ಇವಾಗ ಹಾರಿಜಾಂಟಲ್ ಥ್ರಸ್ಟ್ ಯಾವ ತರ ಮಾಡ್ತೀವಿ? ಹಾರಿಜಾಂಟಲ್ ಥ್ರಸ್ಟ್ ಸಿಂಪಲ್ ಆಗಿದೆ ನೋಡಿ. ಸೊ ಯಾವ್ದು ಲೋಡ್ ಬೀಳ್ತಾ ಇದೆ? ಎಷ್ಟು ಲೋಡ್ ಬರ್ತಾ ಇದೆ? 10 ಇಂಟು ಅದ್ರದ್ದು ಆರ್ಡಿನೇಟ್ ಎಷ್ಟಿದೆ? 10 ಇಂಟು 0.625 ಇದ್ರದ್ದು ಆರ್ಡಿನೇಟು ಪ್ಲಸ್ 1.25 ಅದರದ್ದು ಆರ್ಡಿನೇಟ್ ಎಷ್ಟಿದೆ? ಸಾರಿ, 1.25 ಇಂಟು 20 ಅಂತಾನು ಅನ್ಬೋದು. ಸೊ ಇದು ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರು? 31.25 ಕಿಲೋ ನ್ಯೂಟನ್. ಗೊತ್ತಾಯ್ತಾ? 31.25 ಕಿಲೋ ನ್ಯೂಟನ್. ಇದು ಹಾರಿಜಾಂಟಲ್ ಥ್ರಸ್ಟ್ ಇಷ್ಟು ಬರುತ್ತೆ. ಸೊ ಆನ್ಸರ್ ಎಷ್ಟಾಯ್ತು? ಇದು 31.25 is the answer for the given question.
ರೈಟ್. ಸೊ ಈ ತರ ನೀವು ಸ್ಕೆಚ್ ಹಾಕ್ಬಿಟ್ಟು ಡ್ರಾ ಮಾಡ್ಕೊಂಡ್ಬಿಟ್ಟು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಬೇಗ ಅರ್ಥ ಆಗುತ್ತೆ. ವಿತೌಟ್ ಸ್ಕೆಚ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಯಾವ ತರ ತಗೋಬೇಕಂತ. ಸ್ಕೆಚ್ ಹಾಕೋದನ್ನ ಮರಿಬೇಡಿ, ಸ್ಕೆಚ್ ಹಾಕ್ಬಿಟ್ಟು ಎಲ್ಲರೂ ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್. A uniformly distributed load of 2 kilonewton meter covers a left half of the span of a 3-hinge parabolic arch span of 40 meter. So 3-hinge parabolic ಇದೆ. ಏನು ಕೊಟ್ಟಿದ್ದಾರೆ? 2 kilonewton covers a left half of the span. Left half ಅಂದ್ರೆ ಇಲ್ಲಿ. ಸೊ ಇದು ಹಾಫ್ ಅಷ್ಟೇ ಕೊಟ್ಟಿದ್ದಾರೆ. ಇವಾಗ ಲೆಫ್ಟ್ ಹಾಫ್ ಅಷ್ಟೇ ಕೊಟ್ಟಿದ್ದಾರೆ. ಈಗ ಅದಾದ್ಮೇಲೆ ಏನು ಕೊಟ್ಟಿದ್ದಾರೆ? ಸ್ಪ್ಯಾನ್ 40, ಸೆಂಟ್ರಲ್ ರೈಸ್ 10. ಇದು 40 ಇದೆ. ಸ್ಪ್ಯಾನ್ 40, ಸೆಂಟ್ರಲ್ ರೈಸ್ ಎಷ್ಟಿದೆ? ಸೆಂಟ್ರಲ್ ರೈಸ್ 10 ಮೀಟರ್. ಆಯ್ತಾ? ಸೆಂಟ್ರಲ್ ರೈಸ್ ಯಾವ್ದಿರೋದು? 10 ಮೀಟರ್. ಅದಾದ್ಮೇಲೆ ಏನಿದೆ ನೋಡಿ, which of the following statement relating to different function at the loaded quarter point are correct? ಸೊ ಇವಾಗ ಕೊಟ್ಟಿರೋದು ಇದ್ರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸ್ಲೋಪ್, ನಾರ್ಮಲ್ ಥ್ರಸ್ಟ್, ಶಿಯರ್ ಫೋರ್ಸ್, ಬೆಂಡಿಂಗ್ ಮೂಮೆಂಟ್, ಇವು 4 ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಇದು ಆನ್ಸರ್ ಬರೋದು. ಗೊತ್ತಾಯ್ತಾ? ಸೊ ಇವು 4 1 by 1 ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. ಬೇಗ ಮಾಡಿದ್ರೆ ಅರ್ಥ ಆಗ್ಬಿಡುತ್ತೆ. ಸಿಂಪಲ್ ಆಗಿದೆ. ಗೊತ್ತಾಯ್ತಾ? ಸಿಂಪಲ್ ಆಗಿದೆ ಸ್ಟೇಟ್ಮೆಂಟ್, ನಿಮಗೆ ಅರ್ಥ ಆಗುತ್ತೆ. ನಾನು ಈಗ ಹೇಳ್ತೀನಿ ನೋಡಿ. ಫಸ್ಟ್ ಏನ್ ಮಾಡೋಣ? ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 1 minute. ಸೊ H is equal to ಎಷ್ಟಿದೆ? H WL²/16H ಬರುತ್ತೆ. ಸೊ ಅದೆಷ್ಟಾಗುತ್ತೆ? ನೀವೆಲ್ಲ ಪುಟ್ ಮಾಡಿದಾಗ 20 ಕಿಲೋನ್ಯೂಟನ್ ಬರುತ್ತೆ. ಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ನೀವು ಬೇಕಾದ್ರೆ ಪುಟ್ ಮಾಡಿಬಿಟ್ಟು ನೋಡಿ. W ಎಷ್ಟು ಕೊಟ್ಟಿದ್ದಾರೆ? 2 ಕಿಲೋನ್ಯೂಟನ್ ಇದೆ. ಇದು W 2 ಕಿಲೋನ್ಯೂಟನ್ ಮೀಟರ್. W ಏನಿದೆ? ಇದು UDL. L ಏನಿದೆ? ಇದ್ರ ಎಷ್ಟು ಲೋಡ್ ಇದೆ ಅದು ಹೋಲ್ ಸ್ಕ್ವೇರ್ ಡಿವೈಡ್ ಬೈ 16 ಇಂಟು H ಏನು 10 ಮೀಟರ್. ಸೊ ಇದು ಮಾಡಿದಾಗ 20 ಕಿಲೋನ್ಯೂಟನ್ ಬರುತ್ತೆ. ಸೊ RA ವ್ಯಾಲ್ಯೂ ಏನು ಬರುತ್ತೆ? ಇಲ್ಲಿ RA. ಸೊ ದಿಸ್ ಈಸ್ A, ದಿಸ್ ಈಸ್ B ಪಾಯಿಂಟ್, ದಿಸ್ ಈಸ್ C ಪಾಯಿಂಟ್. ಸೊ RA ವ್ಯಾಲ್ಯೂ ಏನು ಬರುತ್ತೆ? 3/8 ಇಂಟು W ಇಂಟು L ಈಕ್ವಲ್ಸ್ ಟು 30 ಕಿಲೋನ್ಯೂಟನ್. 3/8 into W into L 30 kilonewton. ಸೊ ಇವಾಗ ಇಕ್ವೇಶನ್ ಆಫ್ ಪ್ಯಾರಾಬೋಲಿಕ್ ಆರ್ಚ್ ಏನಿದೆ? ಇಕ್ವೇಶನ್ ಆಫ್ ಪ್ಯಾರಾಬೋಲಿಕ್ ಆರ್ಚ್. Equation of parabolic arch. Equation of parabolic arch. Y equals to 4 into H divided by L square bracket of L minus X into X. ಸೊ ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಇದಕ್ಕೆ ನಾನು ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಡಿಫ್ರೆನ್ಶಿಯೇಟ್ ಮಾಡಿದಾಗ 4 into H L square ಸಾರಿ ಇದು ಕ್ಯಾಪಿಟಲ್ L ಸ್ಕ್ವೇರ್ L minus 2X equals tan theta. ಸೊ X equals to ನಾನೇನ್ ಮಾಡ್ತೀನಿ? L by 4 ತಗೋತೀನಿ. tan theta equals to 2H by L ತಗೋತೀನಿ. tan theta equals to 2H by L ತಗೋತೀನಿ. Now for given arch theta equals to tan inverse of 1/2. right? So ಇದರಿಂದ ನಾನು ಏನು ಹೇಳ್ಬೋದು? ಸ್ಟೇಟ್ಮೆಂಟ್ 1 is correct. Statement 1 is correct. Statement 1 ಯಾವ್ದಿದೆ ಇಲ್ಲಿ ನೋಡಿ. Statement 1 ದ ಸ್ಲೋಪ್ is tan inverse of 1/2. ನೆಕ್ಸ್ಟ್ ನೋಡಿ, ಫಾರ್ BMD ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್, ಅದ್ರಗೋಸ್ಕರ sin theta ಈಕ್ವಲ್ಸ್ ನಾನೇನ್ ಮಾಡ್ತೀನಿ? 1/√5 cos theta equals 2/√5. 1/√5 cos theta is equal to 2 divided by √5.
ಸೊ ಎಂ ಮೂಮೆಂಟ್ ಏನಾಗುತ್ತೆ, ಮೂಮೆಂಟ್ ಡಬ್ಲ್ಯೂ ಇಂಟು ಎಕ್ಸ್, ಡಬ್ಲ್ಯೂ ಇಂಟು ಎಕ್ಸ್ ಬೈ 8 ಎಲ್ ಮೈನಸ್ 2x, right, for half loaded, for half loaded. So ಇವಾಗ x equals to L by 4 ಇದ್ದಾಗ m equals w into x, right, w x by 8 into L by 4 into L by 4 into L by 2 equals WL square by 64 ಆಗುತ್ತೆ, ರೈಟ್. ಸೊ WL ಸ್ಕ್ವೇರ್ 64 ಆಗುತ್ತೆ. ಅವಾಗ m ಏನಾಗುತ್ತೆ, W ವ್ಯಾಲ್ಯೂ 2 ಹಾಕಿ, L ನ ವ್ಯಾಲ್ಯೂ 10 ಹಾಕಿ, ಡಿವೈಡ್ ಬೈ 64 ಮಾಡಿದಾಗ ವ್ಯಾಲ್ಯೂ ಎಷ್ಟು ಬರುತ್ತೆ, 50 ಕಿಲೋ ನ್ಯೂಟನ್ ಮೀಟರ್ ಬರುತ್ತೆ, ರೈಟ್. ಬೆಂಡಿಂಗ್ ಮೂಮೆಂಟ್ ಇಸ್ ನಾಟ್ ನೆಗೆಟಿವ್, ಸೊ ಬೆಂಡಿಂಗ್ ಮೂಮೆಂಟ್ is not negative, ನೆಗೆಟಿವ್ ಇಲ್ಲ, ಬೆಂಡಿಂಗ್ ಮೂಮೆಂಟ್ ನೆಗೆಟಿವ್ ಇಲ್ಲ. ಸೊ ಸ್ಟೇಟ್ಮೆಂಟ್ 4 ರಾಂಗ್ ಆಗುತ್ತೆ, ಸ್ಟೇಟ್ಮೆಂಟ್ 4 ಈಸ್ ರಾಂಗ್, ಸ್ಟೇಟ್ಮೆಂಟ್ 4 ಈಸ್ ರಾಂಗ್. ಯಾಕೆ ಇಲ್ಲಿ ಸ್ಟೇಟ್ಮೆಂಟ್ 4 ಏನಿದೆ, ಬೆಂಡಿಂಗ್ ಮೂಮೆಂಟ್ ಇಸ್ 0 ಅಂತ ಕೊಟ್ಟಿದ್ದಾರೆ. ಇದಿಷ್ಟು 2 ಪಾಯಿಂಟ್ ಅಂತ, ಇವು 2 ನಮಗೆ ಅರ್ಥ ಆಗ್ಬಿಡ್ತಿ. ಈಗ 2 ನಮಗೆ ಗೊತ್ತಾಯ್ತು, ಒಂದು ಕರೆಕ್ಟ್ ಇದೆ, 4 ರಾಂಗ್ ಇದೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ನಾರ್ಮಲ್ ಥ್ರಸ್ಟ್ ನೋಡೋಣ. ನಾರ್ಮಲ್ ಥ್ರಸ್ಟ್ ಅನ್ನು ನೋಡ್ಬಿಟ್ರೆ 2 ಗೊತ್ತಾಗ್ಬಿಡುತ್ತೆ. ಸೊ ನಾರ್ಮಲ್ ಥ್ರಸ್ಟ್ ಈಕ್ವಲ್ಸ್, ಫಾರ್ಮುಲಾ ಏನಿದೆ ನಾರ್ಮಲ್ ಥ್ರಸ್ಟ್, n ಈಕ್ವಲ್ಸ್ ಟು ಆರ್ ಎ ಸೈನ್ ಟೀಟಾ ಪ್ಲಸ್ ಎಚ್ ಕಾಸ್ ಟೀಟಾ. ಸೊ ಇದು ಫಾರ್ಮುಲಾ ಇದೆ, ಈಕ್ವಲ್ಸ್ 14√5 ಕಿಲೋ ನ್ಯೂಟನ್. ಅದಾದ್ಮೇಲೆ ರೇಡಿಯಲ್ ಶಿಯರ್ ಬರುತ್ತೆ, ರೇಡಿಯಲ್ ಶಿಯರ್ ಏನಾಗುತ್ತೆ, ಅದು ಬಂದ್ಬಿಟ್ಟು S ಈಕ್ವಲ್ ಟು ಆರ್ ಎ ಕಾಸ್ ಟೀಟಾ ಮೈನಸ್ ಆಫ್ ಎಚ್ ಸೈನ್ ಟೀಟಾ, ಸೊ ಇದೇನಾಗುತ್ತೆ 8√5 ಕಿಲೋ ನ್ಯೂಟನ್. ಗೊತ್ತಾಯ್ತಾ? ಸೊ ಇದರಿಂದ ಇವಾಗ ಏನು ಅರ್ಥ ಆಯ್ತು ನಿಮಗೆ, ಸೊ ನೋಡಿ ಇಲ್ಲಿ ಈಗ ಆಪ್ಷನ್ ನೋಡೋಣ. ಇದು ಕರೆಕ್ಟ್ ಆಗಿದೆ, ಇದನ್ನು ಅವ್ರು ಹೇಳೋ ಪ್ರಕಾರ ಇದನ್ನು ಇದೆ, ಬೆಂಡಿಂಗ್ ಮೂಮೆಂಟ್ 0 ಇಲ್ಲ. ಇಲ್ಲಿ ನಮಗೇನು ಕರೆಕ್ಟ್ ಪಾಯಿಂಟ್ ಆರ್ ಕರೆಕ್ಟ್ ಕೇಳ್ತಾ ಇರೋದು, ಕರೆಕ್ಟ್ ಯಾವುದೇ ಇದೆ ಅಂತ. ಇದಂತೂ ರಾಂಗ್ ಇದೆ, ಇದಂತೂ ಕರೆಕ್ಟ್ ಆಗಿದೆ. ನಾರ್ಮಲ್ ಥ್ರಸ್ಟ್ ಈಸ್ 6 ಬೈ, ನಾರ್ಮಲ್ ಥ್ರಸ್ಟ್ ಎಷ್ಟಾಯ್ತು, ನಾರ್ಮಲ್ ಥ್ರಸ್ಟ್ 14/√5 ಆಯ್ತು. ಸೊ 14/√5. ಸೊ ಶಿಯರ್ ಫೋರ್ಸ್ ಈಸ್ ನಾಟ್ 0. ಸೊ ಇದು ಕರೆಕ್ಟ್ ಆಗಿದೆ. ಸೊ ಇದು ಒಂದೇ ಕರೆಕ್ಟ್ ಆಗಿದೆ, ಇವೆರಡು ರಾಂಗ್ ಇದೆ. ಸೊ 1 and 3 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಗೊತ್ತಾಯ್ತಾ? 1 ಮತ್ತೆ 3 ಶಿಯರ್ ಫೋರ್ಸ್ 0 ಇರೋದಿಲ್ಲ, ಶಿಯರ್ ಫೋರ್ಸ್ ನಾಟ್ 0. ಸ್ಲೋಪ್ ಇಸ್ tan ಇನ್ವರ್ಸ್ ಆಫ್ 1/2 ಆಗುತ್ತೆ ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಲ್ಲ? ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ನೆಕ್ಸ್ಟ್ ಕ್ವಶನ್, ಫಾರ್ 3-hinge parabolic arch shown below, which one among the following represent the bending moment diagram? ನೋಡಿ, 3-hinge arch ಕೊಟ್ಟಿದ್ದಾರೆ, ಹಾಫ್ ಏನ್ ಮಾಡಿದ್ದಾರೆ, UDL ಕೊಟ್ಟಿದ್ದಾರೆ, ಹಾಫ್ UDL ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಕೊಟ್ಟಾಗ ಅದ್ರದ್ದು ಏನ್ ಕೇಳ್ತಾ ಇದಾರೆ, ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಯಾವ ತರ ಬರುತ್ತೆ ಅಂತ ಕೇಳ್ತಾ ಇರೋದು. ಸೊ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಸಿಂಪಲ್ ಆಗಿದೆ, ರೈಟ್. ಸೊ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮು ಪಾಸಿಟಿವ್ ಇರುತ್ತೆ, ಆಯ್ತಾ. ಪಾಸಿಟಿವ್ ಯಾವ್ದಕ್ಕಿರುತ್ತೆ, ಇದಕ್ಕೆ ಇಲ್ಲಿ ಎ ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳೋಣ, ಆಮೇಲೆ ಇದು ಬಿ ಪಾಯಿಂಟ್, ಆಮೇಲೆ ಇದು ಸಿ ಪಾಯಿಂಟ್. ನೋಡಿ, ಕ್ಯಾಲ್ಕುಲೇಷನ್ ಮಾಡಿ ನಾನು ತೋರಿಸ್ಬೋದು. ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಈಗ ಪೋರ್ಷನ್ A-B-A-C ಅಂತ ತಗೊಂಡು ಮಾಡ್ಬೇಕಾಗುತ್ತೆ. ಸಿಂಪಲ್ ಆಗಿ ಹೇಳೋದೇನಂತಂದ್ರೆ, ಈಗ ನೋಡಿ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಎ ಪಾಯಿಂಟ್ ಸಿ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಮೂಮೆಂಟ್ ಏನಾಗುತ್ತೆ ಹೇಳಿ, ಇಲ್ಲಿ 0 ಆಗುತ್ತೆ. ಬರ್ದೇ ಬಿಡ್ತೀನಿ ಮತ್ತೆ, ಯಾಕೆ ನಿಮಗೆ ಮತ್ತೆ ಅರ್ಥ ಆಗ್ಲಿ, ಒಂದ್ಸಲ ನಿಮಗೆ ಗೊತ್ತಾಗ್ಬಿಡುತ್ತೆ. ಎ ಪಾಯಿಂಟ್ ಸಿ ಮೂಮೆಂಟ್ ಈಸ್ 0, ಕರೆಕ್ಟಾ? ಇದು ಅಂತ ಅರ್ಥ ಆಯ್ತು ನಿಮಗೆ. ಸೊ ಇವಾಗ ಆರ್ ಏನಾಗುತ್ತೆ, ಬೇಗ ಬರ್ದ್ಬಿಡ್ತೀನಿ ನೋಡಿ. 3/8 ಇಂಟು W ಇಂಟು L. ಆರ್ ಬಿ ವ್ಯಾಲ್ಯೂ ಏನಾಗುತ್ತೆ, ಆರ್ ಬಿ ವ್ಯಾಲ್ಯೂ ಇಸ್ ಈಕ್ವಲ್ ಟು WL/8 ಆಗುತ್ತೆ. ಅದೇ H ಏನಾಗುತ್ತೆ, WL²
WL ಸ್ಕ್ವೇರ್ ಬೈ 16H. ಸೊ y ಏನಾಗುತ್ತೆ 4H ಬೈ L ಸ್ಕ್ವೇರ್ ಇಂಟು ಎಕ್ಸ್ ಎಲ್ ಮೈನಸ್ ಎಕ್ಸ್. ಸೊ ಇದಂತೂ ಗಿವನ್ ಸ್ಕೆಚ್ ಇದೆ, ನಾನು ಸ್ಕೆಚ್ ಏನು ಹಾಕೋದಿಲ್ಲ, ಗಿಲ್ ಸ್ಕೆಚ್ ಇದೆ. ಸೊ ಇದ್ರದ್ದು ಏನು ಇಲ್ಲೇ ಬರಿತೀನಿ ನೋಡಿ. ಸೊ ಇದೇನಾಗುತ್ತೆ, ಇದು ಎಚ್ ಆಗುತ್ತೆ. ಆಮೇಲೆ ಇದು ಡಬ್ಲ್ಯೂ ಪರ್ ಮೀಟರ್ ಲೆಂತ್, ಡಬ್ಲ್ಯೂ ಪರ್ ಯೂನಿಟ್ ಲೆಂತ್ ಇದೆ ಇದು. ಅದಾದ್ಮೇಲೆ ಇದು ಎಚ್ ಇತ್ತು, ಇದಾಯ್ತು, ಇದು ಆರ್ ಎ ಆಗುತ್ತೆ. ಒಂದು ನಿಮಿಷ, ಇದು ಆರ್ ಎ ಆಗುತ್ತೆ, ಇದು ಆರ್ ಬಿ ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ಇದು ಆಮೇಲೆ ಇಲ್ಲಿ ಏನಾಗುತ್ತೆ, ಇದು ಎಚ್ ಆಗುತ್ತೆ ಹಾರಿಜಾಂಟಲ್ ಈ ಕಡೆಂದು. ಆಮೇಲೆ ಈ ಕಡೆ ಒಂದಾಗುತ್ತೆ, ಈ ಕಡೆನೂ ಎಚ್ ಆಗುತ್ತೆ. ಸೊ ಇವಾಗ ಸಿಂಪಲ್ ಆಗಿ ಈ ಪೋರ್ಷನ್ ನಾನು ಏನ್ ಮಾಡ್ತೀನಿ, ಎ ಸಿ ತಗೋತೀನಿ. ಫಾಸ್ಟ್ ಆಗಿ ಒಂದ್ಸಲ ತೋರಿಸ್ಬಿಡ್ತೀನಿ, ನಿಮಗೂ ಅರ್ಥ ಆಗಲಿ. ಈ ಪೋರ್ಷನ್ ಎ ಸಿ ತಗೊಂಡಾಗ, ಎ ಸಿ ಪೋರ್ಷನ್ ಯಾವುದು, ಎ ಟು ಸಿ ನೋಡಿ, ಇದು ಕಾಣಿಸ್ತಾ ಇದೆ ಸ್ಕೆಚ್ ಅಲ್ಲಿ. ತಗೊಂಡಾಗ ಎಮ್ ಎಕ್ಸ್ ಏನಾಗುತ್ತೆ ಅಂದ್ರೆ ಮೂಮೆಂಟ್ ಎಟ್ ಎಕ್ಸ್ ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್ ತಗೊಂಡೇವೆ. ಎಕ್ಸ್ ಫ್ರಮ್ ಎ ತಗೋತೀನಿ, ಎಕ್ಸ್ ಫ್ರಮ್ ಎ ಯಾವುದೋ ಒಂದು ಎಕ್ಸ್ ಡಿಸ್ಟೆನ್ಸ್ ತಗೊಂಡ್ಬಿಟ್ಟು ಫಾರ್ ಎ ಸಿ ನ ಕ್ಯಾಲ್ಕುಲೇಟ್ ಮಾಡ್ತೀನಿ, ಎ ಸಿ ಪೋರ್ಷನ್ಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಆರ್ ಎ ಇಂಟು ಎಕ್ಸ್ ಮೈನಸ್ ಆಫ್ ಡಬ್ಲ್ಯೂ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಆಫ್ ಎಚ್ ಇಂಟು ವೈ. ಅವಾಗ ಏನಾಗುತ್ತೆ 3/8 ಡಬ್ಲ್ಯೂ ಎಲ್ ಎಕ್ಸ್ ಮೈನಸ್ ಆಫ್ ಡಬ್ಲ್ಯೂ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಆಫ್ ಡಬ್ಲ್ಯೂ ಬೈ 4 ಇಂಟು ಎಕ್ಸ್ ಎಲ್ ಮೈನಸ್ ಎಕ್ಸ್. ಗೊತ್ತಾ. ಸೊ ಇದಾದ್ಮೇಲೆ ಇದನ್ನ ನಾವು ಸಾಲ್ವ್ ಮಾಡಿದಾಗ ಏನ್ ಬರುತ್ತೆ, 3 ಟೈಮ್ಸ್ ಆಫ್ ಡಬ್ಲ್ಯೂ ಎಲ್ ಎಕ್ಸ್ ಬೈ 8 ಮೈನಸ್ ಆಫ್ ಡಬ್ಲ್ಯೂ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಆಫ್ ಡಬ್ಲ್ಯೂ ಎಲ್ ಎಕ್ಸ್ ಬೈ 4 ಪ್ಲಸ್ ಡಬ್ಲ್ಯೂ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 4. ಗೊತ್ತಾ. ಸೊ ಇದಾಗ ಡಬ್ಲ್ಯೂ ಎಲ್ ಎಕ್ಸ್ ಡಿವೈಡೆಡ್ ಬೈ 8 ಮೈನಸ್ ಆಫ್ ಡಬ್ಲ್ಯೂ ಎಕ್ಸ್ ರೇಸ್ ಟು ಡಬ್ಲ್ಯೂ ಎಕ್ಸ್ ಸ್ಕ್ವೇರ್ ಬೈ 4 ಆಗುತ್ತೆ. ರೈಟ್. ಸೊ ಇದು ಈ ತರ ಆಗುತ್ತೆ. ಈಗ ಸೊ ಇದ್ರ ವ್ಯಾಲ್ಯೂ ಏನಾಯ್ತು ಇವಾಗ, ಡಬ್ಲ್ಯೂ ಎಕ್ಸ್ ಬೈ 8 ಎಲ್ ಮೈನಸ್ 2x ಯಾವುದು 0ಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇರೋದು ಇದು. ಈಗ ಪೋರ್ಷನ್ ಬಿ ಸಿ ತೋರ್ತೀನಿ ನಾನು, ಪೋರ್ಷನ್ ಬಿ ಸಿ. ಸೊ ನಿಮಗೆ ಇದು ಕ್ವಶನ್ಗೆ ಇದಕ್ಕೆ ತುಂಬಾ ಸಂಬಂಧ ಇದೆ, ಯಾಕಂದ್ರೆ ನಾನು ಫುಲ್ ಪ್ರೂಫ್ ಮಾಡಿ ತೋರಿಸ್ತಾ ಇರೋದು ಯಾವ ತರ ಬರುತ್ತೆ ಅಂತ. ಸೊ ಬರೀ ಡೈರೆಕ್ಟ್ ಆಗಿ ಹೇಳ್ಬಿಟ್ರು ಬರುತ್ತೆ, ಬಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಫುಲ್ ಡೀಟೇಲ್ ಅಲ್ಲಿ ಹೇಳ್ತಾ ಇರೋದು. ಸೊ ಎಕ್ಸ್ ಫ್ರಮ್ ಬಿ, ಈಗ ಬಿ ಪಾಯಿಂಟ್ ಇಂದ ತೋರ್ತಾ ಇರೋದು. ಅವಾಗ ಏನಾಗುತ್ತೆ, ಡಬ್ಲ್ಯೂ ಎಲ್ ಬೈ 8 ಆಯ್ತಾ, ಡಬ್ಲ್ಯೂ ಎಲ್ ಬೈ 8 ಎಕ್ಸ್, ಡಬ್ಲ್ಯೂ ಎಲ್ ಬೈ 8 ಎಕ್ಸ್ ಮೈನಸ್ ಆಫ್ ಡಬ್ಲ್ಯೂ ಎಕ್ಸ್ ಬೈ 4 ಆಮೇಲೆ ಎಲ್ ಮೈನಸ್ ಎಕ್ಸ್. ಸೊ ಮೈನಸ್ ಆಫ್ ಡಬ್ಲ್ಯೂ ಎಲ್ ಬೈ 8 ಡಬ್ಲ್ಯೂ ಎಲ್ ಬೈ 8 ಇಂಟು ಎಕ್ಸ್ ಪ್ಲಸ್ ಡಬ್ಲ್ಯೂ ಎಕ್ಸ್ ಸ್ಕ್ವೇರ್ ಬೈ 4 ಡಬ್ಲ್ಯೂ ಎಕ್ಸ್ ಸ್ಕ್ವೇರ್ ಬೈ 4 ಈಕ್ವಲ್ಸ್ ಟು ಏನಾಗುತ್ತೆ, ಮೈನಸ್ ಆಫ್ ಡಬ್ಲ್ಯೂ ಎಕ್ಸ್ ಡಿವೈಡೆಡ್ ಬೈ 8 ಎಲ್ ಮೈನಸ್ ಆಫ್ 2x ಲೆಸ್ ದನ್ ಈಕ್ವಲ್ಸ್ ಟು 0 ಅಂತ ಬರುತ್ತೆ. ಸೊ ಇಲ್ಲಿ ನಾನು ಏನಂತ ಬರಿಬೋದು ಇವಾಗ, ಸೊ ಬೆಂಡಿಂಗ್ ಮೂಮೆಂಟ್, ಸೊ ಬೆಂಡಿಂಗ್ ಮೂಮೆಂಟ್ ಈಸ್ ಪಾಸಿಟಿವ್ ಫಾರ್ AC portion and negative for CB portion, negative for CB and their shapes are parabolic, ಗೊತ್ತಾಯ್ತಾ. ಸೊ ಇವಾಗ ನಾವು ಏನಂತ ನೋಡ್ಬೋದು, ಈ ಸಾಲ್ವ್ ಮಾಡಿ ನಾವು ನೋಡಿದಾಗ ಈಗ ಏನ್ ಬಂತು ಇದ್ರದ್ದು, ಇದಕ್ಕೆ ಆನ್ಸರ್ನ ಯಾವ ತರ ಫೈಂಡ್ ಔಟ್ ಮಾಡೋದು, ಇಲ್ಲಿ ಏನ್ ಹೇಳ್ತಾ ಇದಾರೆ, ಇಲ್ಲಿ ಲಾಸ್ಟ್ ಅಲ್ಲಿ ಬರ್ದಿದ್ದೀನಿ ಬೆಂಡಿಂಗ್ ಮೂಮೆಂಟ್ ಇಸ್ ಪಾಸಿಟಿವ್ ಫಾರ್ AC,
ಈಗ ಇದರಲ್ಲಿ ಪಾಸಿಟಿವ್ ಇದೆ ನೋಡಿ, ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇದೆ, ಪಾಸಿಟಿವ್ ಇದೆ. 4 ಆಪ್ಷನ್ ಅಲ್ಲಿ ಪಾಸಿಟಿವ್ ಇದೆ. ಯಾವ ಪೋರ್ಷನ್ಗೆ? ಎ ಟು ಸಿ ಪೋರ್ಷನ್ಗೆ ಪಾಸಿಟಿವ್ ಇದೆ. ಇದು ಬಿ ಪೋರ್ಷನ್. ಬಟ್ ಫಾರ್ ಸಿ ಬಿ ನೆಗೆಟಿವ್ ಇದೆ ಅಂತ ಹೇಳ್ತಾ ಇರೋದು. ಸಿ ಬಿಗೆ ಏನಿದೆ? ನೆಗೆಟಿವ್ ಇದೆ. ಇದು ಪಾಸಿಟಿವ್, ಸೊ ಇದಂತೂ ಬರೋದಿಲ್ಲ ಎ. ಸೊ ಇದು ನೆಗೆಟಿವ್ ಇದೆ. ಬಟ್ ನೆಗೆಟಿವ್ ಇದ್ರೂ ಏನ್ ಬರಬೇಕು? ಪ್ಯಾರಾಬೋಲಿಕ್ ಬರಬೇಕು. ಸೆಕೆಂಡ್ ಬರೋದಿಲ್ಲ, ರೈಟ್? ಸೊ ಯಾವ್ದು ಬರುತ್ತೆ ಈಗ ಆಪ್ಷನ್? ಯಾವ್ದು ಬರುತ್ತೆ? ಆಪ್ಷನ್ ಯಾವ್ದು ಬರುತ್ತೆ? ಥರ್ಡ್ ಬರುತ್ತೆ. ಯಾಕೆಂದ್ರೆ ಇದನ್ನು ಪ್ಯಾರಾಬೋಲಿಕ್ ಇದೆ, ಇದನ್ನು ಪ್ಯಾರಾಬೋಲಿಕ್ ಆಪ್ಷನ್ ಇದೆ, ಆಮೇಲೆ ಈ ಪೋರ್ಷನ್ ಪ್ಯಾರಾಬೋಲಿಕ್ ಇದೆ. ಸೊ ಬೋತ್ ಆರ್ ಪ್ಯಾರಾಬೋಲಿಕ್. ಗೊತ್ತಾಯ್ತಾ? ಸೊ ಈ ತರ ನೀವು ಏನಂತಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಷ್ಟೇ ಗೊತ್ತಾಗುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಎರಡು ಏನಾಗುತ್ತೆ ಹೇಳಿ, ಆ ಕಡೆನೂ ಪ್ಯಾರಾಬೋಲಿಕ್ ಇರುತ್ತೆ, ಈ ಕಡೆನೂ ಪ್ಯಾರಾಬೋಲಿಕ್ ಇದ್ದೇ ಇರುತ್ತೆ. ಓಕೆ, ಸೊ ಲಾಸ್ಟ್ ಕ್ವೆಶ್ಚನ್ ಇದೆ. ಎ 3-hinge arch is subjected to a point load at a crown. The magnitude of horizontal reaction at A. ಈಗ ಎ ಪಾಯಿಂಟ್ ಅಲ್ಲಿ ಹಾರಿಜಾಂಟಲ್ ರಿಯಾಕ್ಷನ್ ಕೇಳಿದ್ದಾರೆ. ಸೊ ನೀವು ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಏನಿದೆ ಅಂದ್ರೆ, ಈ ಗೇಟ್ ಕ್ವಶನ್ಸ್ ಯಾಕೆ ಈ ತರ ಕೊಡ್ತಾರೆ ಅಂದ್ರೆ, ನಿಮ್ಗೆ ಕಾಂಪ್ಲಿಕೇಟೆಡ್ ಆಗ್ಲಿ, ನೀವು ಬೇಗ ಆನ್ಸರ್ ನಿಮಗೆ ಬರ್ಬಾರ್ದು ಅಂತಾನೆ ಕೊಡ್ತಾರೆ. ಗೊತ್ತಾಯ್ತಾ? ಸೊ ನಿಮ್ದು ಕಾನ್ಸೆಪ್ಟ್ ಕ್ಲಿಯರ್ ಇದ್ದೇನೆ, ಯಾವುದೇ ಪ್ರಾಬ್ಲಮ್ ಕೊಟ್ಟರು ನೀವು ಮಾಡ್ಬೋದು ಆರಾಮಾಗಿ. ಸೊ ಇವಾಗ ಸಿಂಪಲ್ ಆಗಿ ನಿಮಗೆ ಹೇಳ್ತೀನಿ ನೋಡಿ. ಸಿಂಪಲ್ ಆನ್ಸರ್ ಇದ್ರದ್ದು ಯಾವ ತರ ಮಾಡ್ಬೇಕು ಅಂದ್ರೆ, ವರ್ಟಿಕಲ್ ರಿಯಾಕ್ಷನ್ ಆಯ್ತಾ, ಎರಡು ಕಡೆ ಏನಿರುತ್ತೆ, ಬೋತ್ ಸೈಡ್ ಏನಿದೆ ವರ್ಟಿಕಲ್ ರಿಯಾಕ್ಷನ್ P/2 ಅಂತ ಇರುತ್ತೆ. ಯಾಕೆ? ಇಲ್ಲಿ ನೋಡಿ, ಇದು ಸೆಂಟರ್ ಇದೆ. ಸೊ ಎಕ್ಸಾಕ್ಟ್ಲಿ ಸೆಂಟರ್ ಅಲ್ಲಿ ಪಿ ಲೋಡ್ ಇದೆ. ಸೊ ವರ್ಟಿಕಲ್ ರಿಯಾಕ್ಷನ್ ಅಟ್ ಈ ಪಾಯಿಂಟ್ ಅಲ್ಲಿ ಮತ್ತೆ ಈ ಪಾಯಿಂಟ್ ಅಲ್ಲಿ ಏನಿರುತ್ತೆ, ವರ್ಟಿಕಲ್ ರಿಯಾಕ್ಷನ್ ಏನೇನಿರುತ್ತೆ ಹೇಳಿ? P/2 ಅಂತ ತಗೋತಾರೆ. P/2 ಸಿಮೆಟ್ರಿಕಲ್, ಯಾಕಂದ್ರೆ ಸಿಮೆಟ್ರಿಗೋಸ್ಕರ ನಾನು ತಗೋತೀನಿ. ಸೊ ಮೂವ್ಮೆಂಟ್ ನಾನು ಏನ್ ಮಾಡ್ತೀನಿ? ಕ್ರೌನ್ ಹತ್ರ ತಗೋತೀನಿ. ಇವಾಗ ಮೂವ್ಮೆಂಟ್ ಎಟ್ ಕ್ರೌನ್ ನಾನು ಏನ್ ಮಾಡ್ತೀನಿ? ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ 0 ಅಂತ ತಗೊಂಡ್ ಮಾಡ್ತೀನಿ, ರೈಟ್? ಸೊ ಅವಾಗ ಮಾಡಿದಾಗ ಸಿಂಪಲ್ ಆಗಿ ಆನ್ಸರ್ ಬರುತ್ತೆ. ನಾನು ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಸಿಂಪಲ್ ಆಗಿ ವರ್ಟಿಕಲ್ ರಿಯಾಕ್ಷನ್ at both support ಏನಾಗುತ್ತೆ? P/2 ಬೈ ಸಿಮೆಟ್ರಿ ಅಂತ ಹೇಳ್ತೇನೆ ನಾವು. ಬೈ ಸಿಮೆಟ್ರಿ ಅಂತ ತಗೊಂಡಾಗ P/2 ಆಗುತ್ತೆ. ಸೊ ಟೇಕಿಂಗ್ ಮೂಮೆಂಟ್ ಅಬೌಟ್ ಹಿಂಜ್ ಅಂದ್ರೆ ಕ್ರೌನ್ ಪಾಯಿಂಟ್ ಅಲ್ಲಿ ಆಯ್ತಾ, ಲೆಫ್ಟ್ ಹ್ಯಾಂಡ್ ಸೈಡ್ ನಾನೇನ್ ಮಾಡ್ತೀನಿ? 0 ಮಾಡ್ತೀನಿ. ಎಲ್ಲಿ? ಇಲ್ಲಿ ನೋಡಿ, ಸ್ಕೆಚ್ ಅಲ್ಲಿ ನೋಡಿ, ಇಲ್ಲಿ ಹಿಂಜ್ ಪಾಯಿಂಟ್ ಏನಿದೆಯಲ್ಲ, ಇಲ್ಲಿ ನಾನು ಏನ್ ಮಾಡ್ತೀನಿ? ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಮೂಮೆಂಟ್ ಅಲ್ಲಿ 0 ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ? ಸೊ ಏನಾಗುತ್ತೆ ಅಂದ್ರೆ P/2 ಇಂಟು R ಡಿವೈಡೆಡ್ ಬೈ √2. P/2 ಇಂಟು R ಡಿವೈಡೆಡ್ ಬೈ √2 ಮೈನಸ್ ಆಫ್ H. R divided by R by √2 minus of H into R minus R by √2. R by R √2 equals to 0. So ಇವಾಗ H ಎಷ್ಟಾಗುತ್ತೆ? H equals to P divided by 2 √2 minus of 1. P divided by 2 √2 minus of 1 is the answer for this given question. ಗೊತ್ತಾ? ಸೊ ಈ ತರ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು ಮಾಡಿದ್ರೆ ತುಂಬಾ ಸಿಂಪಲ್ ಕ್ವಶನ್ಸ್ ಇರುತ್ತೆ. P divided by 2 √2 minus of 1. ಕರೆಕ್ಟಾ? P divided by 2 √2 minus of 1 is the answer for this question. ಸೊ ಇದರಲ್ಲಿ ಇಷ್ಟೇ ಇತ್ತು ಪ್ರಾಬ್ಲಮ್ಸ್. ಯಾವುದೇ ತರ ನಿಮ್ಗೆ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾಕೆಂದ್ರೆ ಪ್ರಾಬ್ಲಮ್ ಎಷ್ಟು ನೀವು ಸ್ವಲ್ಪ ಟಫ್ ಇರೋದನ್ನ ಈಸಿ ಕ್ಯಾಲ್ಕುಲೇಷನ್ ಮಾಡೋದನ್ನ ಅರ್ಥ ಆಗುತ್ತೆ ನಿಮಗೆ. ಸೊ ನೀವು ಪ್ರಾಬ್ಲಮ್ ಸೊಲ್ಯೂಷನ್ ಆರಾಮಾಗಿ ಮಾಡಬಹುದು ಎಕ್ಸಾಮ್ಸ್ ಅಲ್ಲಿ, ರೈಟ್? ಸೊ ಈ ವಿಡಿಯೋ ಯಾವ ತರ ಅನ್ನಿಸ್ತು ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಯಾವುದೇ ತರ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.